ಹೌದು. ತಾಯಿ ತಂದೆ ಇರ್ಲಾರ್ದ ಪ್ರದೇಶದಾಗ 15 ಎಕರೆ ಹೊಲ ಗಳಿಸದಿ ರೊಕ್ಕ ತುಂಬಿ ತಮ್ಮಗ ನೌಕರಿ ಮಾಡಿಸದಿ. ನಿಮ್ ಮುಂದೆ ಯಾರು ಇಲ್ವಾ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ತಮ್ಮ. ನಿಂದು ಲಗ್ನ ಆಗ್ಯದ, ಮಕ್ಕಳು ಹುಟ್ಟ್ಯಾವ, ನಿನ್ ತಮ್ಮನ ದೊಡ್ಡವಾಗ್ಯಾನ, ಅವನಿಗೊಂದು ಲಗ್ನ ಮಾಡಿಬಿಡು, ನಿನ್ನ ಭಾರದಂಗ ಆಗ್ತದಂದ್ರು. ಹೌದು, ಹಿರಿಯರು ಅವ್ರು ಹೇಳಿದ್ರು ಕರೆಕ್ಟ್ ಅಂತ ತಿಳ್ಕೊಂಡು ತಮ್ಮಗೊಂದು ಹೆಣ್ಣು ತೆಗೆದು ಲಗ್ನ ಮಾಡ್ದ. ತಮ್ಮನ ಹೆಣ್ತಿ ನಡ್ಲಿಕ್ಕೆ ಮನೆಗೆ ಬಂದ್ರು. ಲಗ್ನ ಆಗಿನ ಒಂದು ತಿಂಗಳಾಗಿಲ್ಲ, ತಮ್ಮನ ಹೆಣ್ತಿ ತಿಳಗ ಬ್ಯಾರೆ ಹೊಡ್ಯಾಲಕತ್ತು. ಏನು ಬೇರೆರಿಪ್ಪ? ನಮ್ ಬಾವರೇ ಹೊರದೊಳಗ ದುಡಿತಾನೆ, ಇನ್ಕಮ್ ಏನೂ ಇಲ್ಲ. ನನ್ನ ಗಂಡನ 35,000 ರೂಪಾಯಿ ಪಗಾರ ಅದ. ಹೌದು. ಹೆಂಗಾರ ಮಾಡಿ ನನ್ನ ಗಂಡನ ತಗೊಂಡು ನಾ ಬ್ಯಾರೆ ಯಾವ್ದಂದ್ರೆ ನನ್ನ ರೊಟ್ಟಿ ತುಪ್ಪದಾಗ ಬಿಡ್ತಾ ತಿಳ್ಕೊಂಡು ತಮ್ಮನ ಹೆಣ್ತಿ. ಹೌದು, ಆಸೆ ಮಾಡಿದ್ರು ಹೆಣ್ಮಗಳು. ಆಸೆ ಮಾಡಿದ್ರು. ಆಸೆ ಮಾಡಿ ಗಂಡ ಕರೆದು ಹೇಳ್ತಾಳ, ಏನಂತ? ಅರೇ ನಿಮ್ಮ ಅಣ್ಣನ ಕಿರಿಕಿರಿ, ನಿಮ್ಮ ವೈನಿ ಕಿರಿಕಿರಿ, ಚುಕ್ಕೋಳ ಕಿರಿಕಿರಿ ನನಗೆ ತಿಂಗಳದಾಗ ಸಾಕಾಗ್ಯದ್ರಿ. ಹೌದು. ನಿಮ್ಮ ಅಣ್ಣ ಬೇಕ, ನಾ ಬೇಕಂತೇಳಿ ಕೇಳಿದ್ರು. ಪುತ್ರ ಹೆಣ್ತೆತ್ತಿದ್ದು, ನಿತ್ರ ಹೆಣ್ತೆತ್ತಿದ್ದ, ಹೆಣ್ತಿ ಸರಿ ಹಿಡ್ಕೊಂಡಿತ್ತು ಹೇಳ್ತೀನಿ. ನಿಮ್ಮ ಒಂದು 3 ದಿನ ಹಾಗಿರ್ತಾರಪ್ಪ. ಹೌದು. ಹೆಣ್ತಿ ಮಾತು ಕೇಳ್ತಾನ. ಏನಂತ? ವಿಚಾರ ಮಾಡಕ್ ಹೋಗ್ಬೇಡ, ಬಿಟ್ಟು ಒಣ ಹುಟ್ಟಿದ ಅಣ್ಣಗೆ ಬಿಡ್ತೀನಿ, ಕರೆ ಹೆಣ್ತಿ ನಿನಗ್ ಬಿಡಲ್ಲ ಅಂತ ಹೇಳ್ದ. ಹೌದು, ಬಪ್ಪರೆ ಕಾಸಿ ಬಿಟ್ಟು ನನ್ನ ಸ್ವಂತ ಅಣ್ಣಿಗೆ ಬಿಡ್ತೀನಿ ನಾನು. ನನ್ನ ಅಣ್ಣನ ಬಿಟ್ಟು ಬರ್ತೀನಿ, ಕರೆ ನಿನಗ್ ಬಿಡಂಗಿಲ್ಲ. ಹೌದು, ಬಿಡಂಗಿಲ್ಲ ಅಂತ ಕೂಡಲೇ ತಮ್ಮನ ಹೆಣ್ತಿ ಖುಷಿ ಆಯ್ತು. ಹಂಗಾಗಿ ಬ್ಯಾನ್ ಮಾಡ್ಕೊಂಡು ಬಾಂಧವ್. ಹೌದು ಹೌದು, ಬ್ಯಾನ್ ಮಾಡ್ಕೊಂಡು ಮತ್ತೆ ತಿಳ್ಕೊಂಡು ಅಣ್ಣನ ಮನೆಯಾಗ ಬಂದತ್ತಾನ. ಏನಂತ? ಅಣ್ಣ, ಈ ಮನ್ಯಾಗ ಸಟ್ಟು ನಡೆಯೋದಾಗಲ್ಲ, ನಡೆಯೋದಾಗುದಿಲ್ಲ, ಬ್ಯಾನ್ ಮಾಡಿಬಿಡು ಅಂದ. ಹೌದು. ಬ್ಯಾನ್ ಮಾಡಿ ಕೊಟ್ಟಿದ್ರೆ ಈ ಊರಾಗಿರ್ತೀನಿ, ಇಲ್ಲಂದ್ರೆ ಊರು ಬಿಟ್ಟು ಹೋಗ್ತೀನಿ ಅಂದ. ಹೌದು. ಅವಾಗ ಅಣ್ಣತ್ತಾನ, ಏನಂತ? ತಮ್ಮ ಬಡತನ ಪರಿಸ್ಥಿತಿ ಒಳಗೆ ಬಂದೀವಿ, ತಾಯಿ ತಂಗಿ ಇರ್ಲಾರ್ದ ಪ್ರದೇಶ ಮಕ್ಕಳಿದ್ದೀವಿ. ಹೌದು. ಈಗ ಒಂದು ರೊಟ್ಟಿ ದೇವ್ರು ಕೊಟ್ಟಾನು, ಹೌದು, ಕಡಿಮೆ ಮಾಡಿ ಊಟ ಮಾಡೋಣ ತಮ್ಮ. ಲಗ್ನ ಆಗಿ ವರ್ಷ 2 ವರ್ಷ ಆಗಿಲ್ಲ, ತಿಂಗಳದಾಗ ನೀ ಬ್ಯಾರೆ ಯಾವ್ದಾದ್ರು ಮಂದಿ ನನ್ನ ಬಗ್ಗೆ ತಪ್ಪು ತಿಳ್ಕೊತಾನ. ಹೌದಪ್ಪ, ಹೌದು. ಮನಿ ಮರ್ಯಾದೆ ಹಾಳಾಗ್ತದ, ಮನಿ ಮರ್ಯಾದೆ ಹಾಳು ಮಾಡಬೇಡ ತಮ್ಮ ಅಂದುಕೊಳ್ಳಿ. ಅವ ತಮ್ಮ ತಾನ ಏನಂತ? ಏ ಅಣ್ಣ, ನಿನ್ನ ಎದಿರಿನಾಗಿನ ಅಂಗಿ ಹಿಡಿದು ಜೊಕ್ಕಿ ಹೊಡಕ್ಕಿಂತ ಮುಂಚಿತವಾಗಿ ಬ್ಯಾರೆ ಮಾಡಿಕೊಡು ಅಂದ. ಹೌದಪ್ಪ, ಹೌದು. ಎಲ್ಲ ಮರೆತ ಎಲ್ಲ ಮರೆತ ಹೆಂಡತಿ ಗುಂಬನ್ಯಾಗ ಎಲ್ಲ ಮರೆತು, ಅಣ್ಣ ನಿನ್ನ ಎದಿರಿನಾಗಿನ ಅಂಗಿ ಹಿಡಿದು ಜೊಕ್ಕಿ ಹೊಡಕ್ಕಿಂತ ಮುಂಚಿತವಾಗಿ ಬ್ಯಾರೆ ಮಾಡಿಕೊಡು ಅಂದ. ಅವಾಗ ಅಣ್ಣಂತಾನ, ತಮ್ಮ ಬ್ಯಾರೆ ಮಾಡಿ ಕೊಡುದಂದ್ರೆ ನಮ್ಮ ಕೈಲಿ ಆಗಲ್ಲ, ಆಗುದಿಲ್ಲ. ನಿನ್ನ ಪಾಲನೆ 4 ಮಂದಿಗೆ ನೆರೆಸಿ ತಗೋ ಅಂದ. ಯಾಕಾಗಲ್ಲ ತಿಳ್ಕೊಂಡು 4 ಮಂದಿಗೆ ನೆರೆಸಿ ಅಣ್ಣ ಗಳಿಸಿರ್ತಕ್ಕಂಥ ಹೊಲದೊಳಗ 7 ಎಕರೆ ಹೊಲ ತಗೊಂಡ ಒಂದು ಮನಿ ತಗೊಂಡ. ಹೌದು, ಬ್ಯಾರೆ ಅದ. ಅಣ್ಣ ಒಂದು ಸಣ್ಣ ತಪ್ಪು ಮಾಡ್ದ. ಏನ್ ತಪ್ಪ್ರಿ? ಏನ್ ತಪ್ಪು ಮಾಡ್ದ ಕೇಳಿದ್ರ, ಬ್ಯಾಂಕಿನ ಸಾಲ ಊರನವ್ರ ಸಾಲ ಯಾರ ಮುಂದೆ ಹೇಳಿಲ್ಲ, ತನ್ನ ಹೊಟ್ಟೆಗೆ ಇಟ್ಕೊಂಡಿವ. ಹೌದು ಹೌದು, ಅದೇ ರೋಣಿ ಮಿರ್ಗ ಮಳೆ ಆಗಿತ್ತು. ಹೊಲಕ್ಕೆ ಬಂದು ಭೂಮಿ ತಾಯಿಗೆ ನಮಸ್ಕಾರ ಮಾಡತ್ತಾನ. ಏನಂತ? ತಮ್ಮರೇ ಕೈ ಬಿಟ್ಟು ಹೋದ. ನಿನಗ ನಮಗೆ ಊರನವ್ರ ಸಾಲ, ಬ್ಯಾಂಕಿನ ಸಾಲ ಕೊಳ್ಳಾಗ ಹಾಕೊಂಡಿನ ತಾಯಿ ಇದ್ರದ ಪಾಲ ಮಾಡತ್ರ ನಮಸ್ಕಾರ ಮಾಡಿ ಬೀಜ ಬಿತ್ತದ, ಬೀಜ ನಾಡ್ತು, ಮುಂದೆ ಬರ್ತಕ್ಕಂಥ ಮಳೆ ಚಂದ ಬರ್ಲಿಲ್ಲ, ಬೆಳೆಯೆಲ್ಲ ನಡಬರಿಕೆ ಮಾಡಿರ್ಬೋದು. ಹೌದು ಹೌದು, ಒಂದು ಕಾಳ ಸಹಿತ ಅಣ್ಣನ ಕೈಯಾಗ ಬರ್ಲಿಲ್ಲ, ಬಿತ್ತಿದ ಬೀಜ ಸಹಿತ ಅಣ್ಣನ ಕೈಯಾಗ ಬರ್ಲಿಲ್ಲ. ಹೌದಪ್ಪ, ಹೌದು. 1 ವರ್ಷ ಆಯ್ತು. ಬ್ಯಾಂಕಿನ ಸಾಲಗಾರರು ಹೊಲಕ್ಕೆ ಬರ್ಲಿಕ್ಕಂದ್ರು, ಊರನ ಸಾಲಗಾರ ಒಂದು ಮನೆ ಮುಂದೆ ಕುಂದ್ರಕಂದ್ರು. ಅಣ್ಣ ಸಾಲಕ್ಕಂಜಿ ಹೊಲಾನ ಬಿಟ್ಟ, ಮನಿನ ಬಿಟ್ಟ, ಹೆಂಡ್ರ ಮಕ್ಕಳಿಗೆ ಬಿಟ್ಟು ಊರೂರು ತಿರುಗಾಡಕತ್ತ. ಹುಚ್ಚಾಗಿ ಹೌದು. ಒಂದ್ ದಿವಸ ಚೀ ಅನಿಸ್ತು. ಹಿಂಗೆ ನನ್ನ ಹೆಂಡ್ರ ಮಕ್ಕಳಿಗೆ ಬಿಟ್ಟು ನಾನು ಎಷ್ಟು ದಿವಸ ತಿರುಗಾಡಿ. ನಾ ಇದ್ದಿದ್ದು ಒಂದಲ್ಲ ಒಂದು ದಿವಸ ಸಾಲಗಾರರಿಗೆ ಗೊತ್ತಾಗ್ತದ. ಸಾಲಗಾರರಿಗೆ ಗೊತ್ತಾಯ್ತಂದ್ರೆ ನನಗೆ ಹಿಡಿದು ಕಟ್ಟುತ್ತಾರ. ನನಗೆ ಹಿಡಿದು ಕಟ್ಟಿದ್ರಂದ್ರೆ ನನ್ನ ಮನಿ ಮರ್ಯಾದೆ ಹಾಳಾಗ್ತದ. ನನ್ನ ಮನಿ ಮರ್ಯಾದೆ ಹಾಳಾಗೋಕ್ಕಿಂತ ಮುಂಚಿತವಾಗಿ ಪ್ರಪಂಚ ಗೆದಿಬೇಕಂದ. ಹೌದು, ಪ್ರಪಂಚ ಗೆದ್ರೇನು? ಸಾಯಾದ್ರಿ, ಹೆಂಗಾರ ಮಾಡಿ ಸಾಯ್ಬೇಕಂತ. ಸಾಯ್ಬೇಕು, ನನ್ನ ಊರಾಗೆ ಸಾಯ್ಬೇಕು, ನನ್ನ ಮನೆಗೆ ತೆರೆಕೊಂಡು ಸಾಯ್ಬೇಕಂತ ತಿಳ್ಕೊಂಡು ತನ್ನ ಊರಿಗೆ ಬಂದ. ತನ್ನ ಊರಿಗೆ ಬರತ್ತ ತಮ್ಮ ಕಟ್ಟಿ ಮೇಲೆ ಕೂತು ನ್ಯಾಯ ಮಾಡಕತ್ತಿದ. ತಮ್ಮಗೆಲ್ಲ ಅನುಕೂಲ ಇತ್ತು, ಎಲ್ಲ ಅನುಕೂಲ ಇತ್ತು. 4 ಮಂದಿ ಹಿರಿಯರ ಸಂಗಟ ಇದ್ರು. ಹೋಗಿ ಅಣ್ಣ ತಮ್ಮನ ಮುಂದೆ ಕೈ ಹೊಡ್ತಾನ. ಏನಂತ? ಅಮ್ಮ, ಈ ವರ್ಷ ಅಂತೂ ಮಳಿ ಬೆಳಿ ಚಂದ ಆಗ್ಲಿಲ್ಲ. ಒಂದು ಕಾಳ ಸಹಿತ ನನ್ನ ಕೈಯಾಗ ಬರ್ಲಿಲ್ಲ. ಹೋದ ವರ್ಷ ಸ್ವಲ್ಪ ಜೋಳ ಕಾಳು ಉಳ್ದಾವ. ಜೋಳ ಕಾಳಿಗೆ ಹೆಕ್ಕಣ ಇಲಿ ಹತ್ತೇವ ತಮ್ಮ. ಹೆಕ್ಕಣಿ ಎಣ್ಣೆ ಒಯ್ಬೇಕಂತೀನಿ, ರೊಕ್ಕ ಇಲ್ಲ, ರೊಕ್ಕ ಕೊಡು ತಮ್ಮ ಅಂತೇಳಿ ಬೇಡ್ಕೊಲಕತ್ತ ಅಣ್ಣ. ಹೌದು, ಭಿಕ್ಷಿಕರು ಬೇಡ್ಕೊಳಕತ್ತ. ಕೂಡಿದ್ದಾಗ ಟಾರ್ಚ್ ಬಟ್ಟೆ ಹಾಕೋತಿದ್ದ. ಅಣ್ಣನ ಬಟ್ಟೆ ಹೊಲಸಾಗಿದ್ದು, ಅಣ್ಣನ ಬಟ್ಟೆ ಹರಿದಿದ್ದು. ಅಣ್ಣನ ಪರಿಸ್ಥಿತಿ ನೋಡಿ ತಮ್ಮನ ದುಃಖ ಆಗಬೇಕತ್ತು. ಅವಾಗ ತಮ್ಮ ಅಂತಾನ ಅಣ್ಣನ, ಏನಂತ್ರಿ? ಅಣ್ಣ, ನೀ ದೊಡ್ಡ ಮದಿಯೋ, ನೀ ದೊಡ್ಡ ಮದೊಂದು ಸ್ವಾಭಿಮಾನವನ್ನು ಬಿಟ್ಟು ಸಣ್ಣವನ ಮುಂದೆ ಕೈ ಬಿಡುತ್ತಿ. ಅಣ್ಣ, ನಿನಗೆ ರೊಕ್ಕ ಕೊಟ್ಟರೆ ಭಿಕ್ಷೆ ಕೊಟ್ಟಂಗ ಆಗ್ತದ. ಅಣ್ಣ, ನಿನಗೆ ರೊಕ್ಕ ಕೊಡಂಗಿಲ್ಲ, ಹೆಗ್ಗಡೆ ಎಣ್ಣೆ ಕೊಡ್ತೀನಿ ಅಂತ ತಾಮಿದ್ದ. ಹೌದು ಅಣ್ಣ, ನಿನಗೆ ರೊಕ್ಕ ಕೊಟ್ಟರೆ ಭಿಕ್ಷೆ ಕೊಟ್ಟಂಗ ಆಗ್ತದೋ, ರೊಕ್ಕ ಕೊಡಂಗಿಲ್ಲ, ಹೆಗ್ಗಡೆ ಎಣ್ಣೆ ಕೊಡ್ತೀನಿ ಅಂತ ತಿಳ್ಕೊಂಡು ಓಡ್ಕೊತ್ ಹೋಗಿ ಅಂಗಡಿಗೆ ಹೋಗಿ ಹೆಗ್ಗಡೆ ಎಣ್ಣೆ ತಂದ ಅಣ್ಣ ಕೈ ಕೊಟ್ಟ
ಕೊಟ್ಟ ಅಣ್ಣ ಕುಲು ಕುಲು ನಗಲಕತ್ತ ನಗಲಕತ್ತ ಯಾಕ್ರಿ ಭಗವಂತ ಎಂತ ಹಣಿ ಬರ ಬಂದಿದ್ದಪ್ಪ ಸ್ವಂತ ನನ್ನ ತಮ್ಮನೇ ನನಗೆ ಇಸ ತಂದು ಕೊಟ್ಟಲ್ಲ ಅಂತೇಳಿ ಅಣ್ಣ ಕುಲು ಕುಲು ನಗಲಕತ್ತ ಹೌದು ಕರೆ ಅಣ್ಣ ನಗಲಕತ್ತ ತಿಳ್ಕೊಂಡು ತಮ್ಮನು ನಗಲಕತ್ತ ಹೌದು ಹೌದು ಕರೆ ಅಣ್ಣ ಸಾಯ್ತಾನ ತಮ್ಮ ಗೊತ್ತಿಲ್ಲ ಅಣ್ಣ ಸಾಯ್ತಾನ ತಮ್ಮ ಗೊತ್ತಿಲ್ಲ ಹೌದು ಅದೇ ಖುಷಿ ಒಳಗ್ ಮನೆಗೆ ಬಂದ ಮನೆಗೆ ಬರೋತಾನೆ ಹೆಣ್ಣಕ್ಕೆ ಅನ್ನ ಕೊಳ್ಳಿನಾಗ ಇಟ್ಟಿದ್ರು ಅನ್ನ ಕುದಿಲಿಕತ್ತಿತ್ತು ಆ ಕುದಿತಕ್ಕಂತ ಅನ್ನದೊಳಗೆ ವಿಷ ಹಾಕಲ್ಕತ್ತ ಅಣ್ಣ ಹೌದು ಹೌದು ವಿಷ ಹಾಕಕ್ ಒಂದು ಮಾತು ಹೇಳ್ತಾನ ಏನ್ರಿಪ್ಪ ಇವತ್ತು ಊಟ ಭಾರಿ ಆಗ್ತದ್ರು ಅಂತೇಳಿ ಹಾಕ್ತದ ಹೌದು ಊಟ ಭಾರಿ ಆಗ್ತದ್ರು ಅಂತೇಳಿ ಹಾಕ್ತದ ಈ ಹಾಕುವಂತದು ಹೆಣತಿ ನೋಡಿದ್ರು ಆ ಹೆಣತಿ ಅಂತಾಳ ಇದು ನಮ್ಮ ಲಾಸ್ಟ್ ಊಟ ಅದ ತಿಳ್ಕೊಂಡು ಕಣ್ಣಾಗಿನ ನೀರು ಹನಿ ಹನಿಯಾಗಿ ತಳಗ ಹಾಕಲಕತ್ತು ಹೌದು ಇದು ನಮ್ಮ ಲಾಸ್ಟ್ ಊಟ ಅಂತ ತಿಳ್ಕೊಂಡು ಕಣ್ಣಾಗಿ ನೀರು ಹನಿ ಹನಿಯಾಗಿ ತಳಗ ಬೀಳಕತ್ತಿದ್ದು ಆ ತಾಯಿ ತೊಡಿ ಮೇಲೆ ಮಕ್ಕಳು ಮಲ್ಕೊಂಡಿದ್ದ ಎಲ್ಲಾರು ಮಕ್ಕಳು ಹೌದು ಆ ಮಕ್ಕಳು ಅದಕ್ಕೆ ಕೇಳ್ತಾವ ತಾಯಿಗೆ ಏನಂತ ಯಾವಾಗ ಅನ್ನ ಯಾವಾಗ ಕುದಿತದ ಯಾವಾಗ ನಮ್ಗೆ ತುತ್ತು ಮಾಡಿ ಉಳಿಸ್ತೇ ತಾಯಿ ಅದಕ್ಕತ್ತು ಮಕ್ಕಳು ಹಸ್ತೀವ್ರಿಪ್ಪ ಇಸದ ಅನ್ನ ಅನ್ನೋದು ಗೊತ್ತಿಲ್ಲ ಇಲ್ಲ ಯಾವಾ ಈ ಅನ್ನ ಯಾವಾಗ ಕುದಿತದ ಯಾವಾಗ ನಮ್ಗೆ ತುತ್ತು ಮಾಡಿ ಉಳಿಸ್ತೇ ಅಂತ ಅಂದ್ಕೊಳ್ಳೇನೆ ಆ ಮಕ್ಕಳ ಮಾತು ಕೇಳಿ ತಾಯಿ ಕಣ್ಣಾಗಿ ನೀರು ಸೆರಗು ತೊಯ್ದಿದೆ ನಾ ತೊಯ್ಲಿಕ್ಕತ್ತು ಹೌದು ನನ್ನ ಮಕ್ಕಳು ಇದೇ ಇಸದನ್ನ ಊಟ ಮಾಡಬೇಕಲ್ಲ ತಿಳ್ಕೊಂಡು ತಾಯಿ ಕಣ್ಣಾಗಿ ನೀರು ಸೆರಗು ತೊಯ್ದಿ ನೆಲ ತೊಯ್ಲಿಕ್ಕತ್ತು ಅನ್ನ ಕುದಿತ್ತು ಹೌದು ಕುದಿರ್ತಕ್ಕಂಥ ತಾನು ಬಡಿಸ್ಕೊಂಡ್ರು ಗಂಡನ್ನು ಬಡಿಸಿದ್ರು ಹೌದು ಮಕ್ಕಳಿಗೆ ಬಡಿಸ್ಬೇಕಂತ ತಾಯಿ ಕೈ ನಡಗ ಉಚ್ಚಾರ ಮಾಡೋದು ಪಾಪ ಹತ್ತು ಕರಳ ಭಗವಂತ ಇಂತ ಯಾಳೆ ಯಾವ ಹೆಣ್ಣಿಗೂ ತರಬೇಡ ತರಬೇಡ. ಯಾವ ತಾಯಿಗೂ ತರಬೇಡ ಹೌದು. ನನ್ನ ಬಂಗಾರಂತ ಮಕ್ಕಳಿಗೆ ನನ್ನ ಕೈ ಮುಟ್ಟ ಕೊಲ್ಲುವಂತ ಯಾಳೆ ತಂದೆಲ್ಲ ಭಗವಂತ ನಾ ಯಾರಿಗೆ ಅನ್ಯಾಯ ಮಾಡಿದ್ನಿ ನಾ ಯಾರಿಗೆ ಮೋಸ ಮಾಡಿದ್ನಿ ಇಂಥ ಪರಿಸ್ಥಿತಿ ನನ್ನ ಯಾಕೆ ತಂದೆ ಭಗವಂತ ಅಂತೇಳಿ ತಾಯಿ ದುಃಖ ಮಾಡಕತ್ತಳು ಹೌದಪ್ಪ ಹೌದು ಅವಾಗ ಗಂಡ ಹೇಳ್ತಾನ ಏನಂತ ನೀ ಗಟ್ಟಿ ಧೈರ್ಯ ಮಾಡು ಮಾಡು ನಾವೇ ಹೋದ ಮೇಲೆ ನಮ್ಮ ಮಕ್ಕಳು ಯಾರ ಆಶ್ರಯದೊಳಗೆ ಇರ್ಬೇಕಾ ಹೌದು ನಮ್ಮ ಮಕ್ಕಳು ಯಾರಿಗೂ ಮಜ್ಜಾಗೋದು ಬೇಡ ಬೇಡ ನಮ್ಮ ಮಕ್ಕಳು ಯಾರಿಗೂ ಬಾರಾಗೋದು ಬೇಡ ನಮ್ಮ ಮಕ್ಕಳಿಗೆ ನಮ್ಮ ಸಂಗಟ ಕರ್ಕೊಂಡು ಹೋಗೋದು ಸತ್ಯ ಅಂತ ತಿಳ್ಕೊಂಡು ಇವನು ಹೇಳ್ತಿದ್ದೆ ಬಿದ್ದಳ್ಳಕ್ಕಂತ ಅಳ್ಳಕ್ಕಂತ ಹೆಣ್ಮಗಳು ಗಟ್ಟಿ ಧೈರ್ಯ ಮಾಡಿದ್ರು ಹೌದು ಗಟ್ಟಿ ಧೈರ್ಯ ಮಾಡಿ ಇಸದನ್ನ ನೀಡಿದ್ರು ಹಸ್ತಿರ್ತಕ್ಕಂತ ಮಕ್ಕಳು ಇಸದನ್ನ ಊಟ ಮಾಡಕತ್ತು ಇಸ ಇರ್ಲಕತ್ತು ಕಿಡಿ ಮರಿಯಾಗಿ ಒದ್ದಾಡಕತ್ತು ಮಕ್ಕಳು ನೆಲ ಸಾಧಲಾಯ್ತು ಹೌದು ಕಿಡಿ ಮರಿಯಾಗಿ ಒದ್ದಾಡಕತ್ತು ನೆಲ ಸಾಧಲಾಯ್ತು ಮಕ್ಕಳ ಕಷ್ಟ ನಾವೇನಿ ನೋಡೋಣ ತಿಳ್ಕೊಂಡು ಇವರು ಗಂಡ ಹೆಂಡತಿ ಇಸದನ್ನ ಊಟ ಮಾಡಿ ಜಾಗಿನ ಮೇಲೆ ಒದ್ದಾಡಿ ಪ್ರಾಣ ಬಿಟ್ರು ತಾಯಿ ತಂದೆ ಸತ್ತ ಮೇಲೆ ಒಂದೊಂದಾಗಿ ಮಕ್ಕಳು ಸೈಲಿಕತ್ತು ಹೌದಪ್ಪ ಹೌದು ತಾಯಿ ತಂದೆ ಸತ್ತ ಮೇಲೆ ಹೌದು ಒಂದೊಂದಾಗಿ ಸೈಲಿಕತ್ತು ಅದ್ರೊಳಗೆ ಒಂದು ಎಲ್ಲರೂ ಸತ್ರು ಒಂದು ಸಣ್ಣ ಕೂಸು ಸ್ವಲ್ಪಕೊಂಡಿತ್ತು ಇಸ ಎರಾದಾಗಿತ್ತು ತುಸು ಉಂಡಿತ್ತು ಸ್ವಲ್ಪಕೊಂಡಿತ್ತು ಹೌದು ಇಸ ಎರಾದಾಗಿತ್ತು ನಮ್ಮ ಅಪ್ಪ ನಮ್ಮ ಅವ್ವ ನನ್ನ ಅರ್ಥವನ್ನು ಸತ್ತಿರ್ತಕ್ಕಂಥ ವಿಷಯ ಮಗನ ಮನೆ ನಮ್ಮ ಕಾಕ ಹೇಳ್ಬೇಕಂತ ತಿಳ್ಕೊಂಡು ರಾತ್ರಿ ಬರೋದಾಗ ಕಾಕ ಕಾಕತ್ತದ ಕೂಸ ಬಾಯಿಗೆ ಜಿಗಿಲಿಕತ್ತದ ಹೌದು ಕಾಕ ಕಾಕತ್ತದ ಕೂಸ ಬಾಯಿಗೆ ಜಿಗಿಲಿಕತ್ತದ ಕಾಕನ ಮನೆ ಸರಿ ಮಾಡ್ಕೊಳ್ಕತ್ತದ ಕಾಕನ ಮನೆ ಬತ್ತು ಕಾಕನ ಮನೆ ಬಾಕಲು ಬಡಿಬೇಕಂತ ಕೂಸಿನ ಕೈಗೆ ತ್ರಾಣಿಲ್ಲ ಇಲ್ಲ ಕೂಸನು ಕಾಕನ ಹೊಸ್ತರ ಮೇಲೆ ತಲೆ ಕೊಟ್ಟು ಪ್ರಾಣ ಬಿಡ್ತು ಹೌದಪ್ಪ ಹೌದು ಕಾಕನ ಹೊಸ್ತರ ಮೇಲೆ ತಲೆ ಕೊಟ್ಟು ಪ್ರಾಣ ಬಿಡ್ತು ಮುಂಜಾನೆ ಕಾಕ ಬಾಕಲು ತೆಗೆದು ನೋಡ್ತಾನ ಅಣ್ಣನ ಮಗ ಹೊಸ್ತರ ತಲೆ ಕೊಟ್ಟು ಮಲ್ಕೊಂಡ ತಿಳ್ಕೊಂಡ ಅಣ್ಣನ ವೈನಿಗೆ ಬೈತಾನ ಏನಂತ ನಮ್ಮ ಅಣ್ಣ ನಮ್ಮ ವೈನಿ ಎಷ್ಟು ಹುಚ್ಚದಾರೋ ಹೌದು ಬೇಡದವ್ರಿಗೆ ದೇವ್ರ ಮಕ್ಕಳು ಕೊಡುವುದಿಲ್ಲ ಬಂಗಾರ ಅಂತ ಮಕ್ಕಳು ಕೊಟ್ಟನ ಮಕ್ಕಳು ಕಬ್ರಿ ನೋಡ ತಿಳ್ಕೊಂಡು ಎಷ್ಟು ಇದು ತನ್ನ ಮಂಚದ ಮ್ಯಾಗ ಮಲಗಿಸ್ಬೇಕಂತ ಕೂಸಿ ಹಡಕ್ ಹೋಗಿತ್ತು ಯಪ್ಪ ನಮ್ಮ ಅಣ್ಣನ ಮಗ ನನ್ನ ಮನೆ ಮುಂದೆ ಸತ್ತಾದ ನಮ್ಮ ಅಣ್ಣ ನಮ್ಮ ವೈನಿ ಏನಾದ್ರೂ ತಿಳ್ಕೋಬಹುದು ಹೌದು ಮೊದಲು ನಮ್ಮ ಅಣ್ಣಗ ನಮ್ಮ ವೈನಿಗೆ ವಿಷಯ ಹೇಳ್ಬೇಕಂತ ತಿಳ್ಕೊಂಡು ಅಣ್ಣ ವೈನಿ ತಿಳ್ಕೊಂಡು ಮನ್ಯಾಗ ಹಣಿಕೆ ಆಗ್ತದ ಮನೆ ತುಂಬಾ ಹೆಣದ ರಾಶಿ ಬಿದ್ದಿದ್ದು ಹೌದು ಖುಷಿಗೆ ಅಲ್ಲಿ ಇಳಿಸದ ಕಾಲಾಗ ಅಣ್ಣನ ಸತ್ತಿದ ಅಣ್ಣನ ಸರಿ ಬಂದತ್ತ ಏನಂತ ಅಣ್ಣ ಎಂತ ಗಾತ್ ಮಾಡುದು ಹೌದು ಎಂತ ಕರ್ಮದಾಗ ಹಾಕಿದ್ರು ಇದೇ ಕೈ ಮುಟ್ಟ ಇಸ ತಗೊಂಡು ಪ್ರಾಣ ಬಿಟ್ಟಲ್ಲೋ ನನ್ನ ಅಣ್ಣ ಅಂತೇಳಿ ಅಣ್ಣನ ಮ್ಯಾಗ ಬಿದ್ದು ಹೋರಾಡಲಕ್ಕಂತ ಅಣ್ಣ ನೀ ಇರ್ಲಾರ್ದಿ ಭೂಮಿ ಮ್ಯಾಲ ನಿನ್ನ ಮಕ್ಳು ಇರ್ಲಾರ್ದಿ ಭೂಮಿ ಮ್ಯಾಲ ನಾಯಾಕಿರ್ಲಿ ಅಣ್ಣ ನಾನು ನಿನ್ನ ಸಂಗಟ ಸಾಯ್ತೀನಿ ಅಣ್ಣ ತಿಳ್ಕೊಂಡು ಅದೇ ಇಸದನ್ನ ಊಟ ಮಾಡಿ ತಮ್ಮನು ಪ್ರಾಣ ಬಿಟ್ಟ ಹೌದಪ್ಪ ಹೌದು ಇದು ಯಾಕೆ ಈ ಮಾತು ಹೇಳಬೇಕು ಅಂತ ಕೇಳಿದ್ರ ಯಾಕ್ರಿ ಜಗತ್ತಿನೊಳಗೆ ಎಲ್ಲಾನು ಎಲ್ಲಾನು ಸಿಗ್ತದ ತಾಯಿ ತಂದಿ ಅಣ್ಣ ತಮ್ಮರು ಸಿಗಲ್ಲ ಅಂತ ಹೇಳ್ಯಾರ ಬೆನ್ನ ಬುದ್ಧ ಸಿಗಲ್ಲ ಅಂತ ಹೇಳ್ಯಾರ ಹೌದು ಅದಕ್ಕ ದಯವಿಟ್ಟು ಈ ರೀತಿ ಯಾರು ಮಾಡಬೇಡ್ರಿ ಅಂತಕ್ಕಂಥದ್ದು ಅಫ್ಜಲ್ಪುರ ಸಂಘದ ಜೀವನದ ನಿಮಗೆ ವಿನಂತಿ ಇರುತ್ತದೆ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡಾರ್ದೆ ಒಂದು ಅತಿ ಸ್ವಸ್ಥರಿಕೆಯಲ್ಲಿ ಹಾಡಿ ನಮ್ಮ ಉಭಯ ತಂಡದವರಿಗೆ ಬಾಳೆ ಹೋಗ್ತದ ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ವಿನಂತಿ ಇರುತ್ತದೆ. ಓಕೆ.